ಎಲ್ಲರಿಗೂ ನಮಸ್ಕಾರ. ಇಂದು ಗುಣಸಂಧಿ ಬಗ್ಗೆ ಅಭ್ಯಾಸ ಮಾಡೋಣ. ಅ ಆಕಾರದ ಮುಂದೆ ಈಕಾರಗಳು ಬಂದರೆ ಏಕಾರವು, ಉಕಾರವು ಬಂದರೆ ಓಕಾರವು, ಋಕಾರವು ಬಂದರೆ ಅರ್ಕಾರವು ಎಂಬುದು ಆ ಎರಡು ಸ್ವರಗಳ ಸ್ಥಳದಲ್ಲಿ ಆದೇಶವಾಗಿ ಬರುವ ಸಂಧಿ ನಿಯಮದ ಸಾರಾಂಶ ಸೂಚಿಸಿ ಕೆಳಗಿನಂತಿದೆ. ಪೂರ್ವ ಪದ ಮತ್ತು ಉತ್ತರ ಪದ ಸಂಧಿ ಪದ ಇವು. ಆಕಾರಗಳಿಗೆ ಈಕಾರಗಳು ಪರವಾದರೆ ಏಕಾರ, ಆಕಾರಗಳಿಗೆ ಉಕಾರಗಳು ಪರವಾದರೆ ಓಕಾರ, ಆಕಾರಗಳಿಗೆ ಋಕಾರವು ಪರವಾದರೆ ಅರ್ಕಾರ ಆದೇಶವಾಗಿ ಬರುವುದಕ್ಕೆ ಗುಣಸಂಧಿ ಎನ್ನುವರು. ಇಲ್ಲಿ ಆ ಮತ್ತು ಈಕಾರಗಳ ಬದಲಾಗಿ ಏಕಾರ ಬರುವುದಕ್ಕೆ ಉದಾಹರಣೆಗಳಿವೆ. ಪೂರ್ವ ಪದ ಮತ್ತು ಉತ್ತರ ಪದ ಏಕ ಆದೇಶವಾಗಿ ಬರಬೇಕು. ನರ ಪ್ಲಸ್ ಇಂದ್ರ ನರೇಂದ್ರ, ಮಹಾ ಪ್ಲಸ್ ಈಶ ಮಹೇಶ, ಗಣ ಪ್ಲಸ್ ಈಶ ಗಣೇಶ, ದರ ಪ್ಲಸ್ ಇಂದ್ರ ದರೇಂದ್ರ. ಹೀಗೆ ನಂತರ ಉದಾಹರಣೆ ಉಕಾರಕ್ಕೆ ಆದೇಶವಾಗಿ ಬರೋದಕ್ಕೆ ಉದಾಹರಣೆ ನೋಡೋಣ. ಪೂರ್ವ ಪದ ಮತ್ತು ಉತ್ತರ ಪದ ಇದು ಸಂಧಿ ಪದ. ಇಲ್ಲಿ ಪೂರ್ವ ಪದದಲ್ಲಿ ಸೂರ್ಯ ಪ್ಲಸ್ ಉದಯ ಏನಾಗುತ್ತೆ ಸೂರ್ಯೋದಯ. ನಿತ್ಯ ಪ್ಲಸ್ ಉತ್ಸವ ಏನಾಗುತ್ತೆ ನಿತ್ಯೋತ್ಸವ. ಓಕಾರಕ್ಕೆ ಆದೇಶ. ನಂತರ ಅರ್ಕಾರಕ್ಕೆ ಆದೇಶವಾಗಿ ಬರೋದಕ್ಕೆ ಉದಾಹರಣೆ ಪೂರ್ವ ಪದ ಮತ್ತು ಉತ್ತರ ಪದ ಇದು ಸಂಧಿ ಪದ. ಮಹಾ ಪ್ಲಸ್ ಋಷಿ ಏನಾಗುತ್ತೆ ಮಹರ್ಷಿ ಆಗುತ್ತೆ. ನಂತರ ದೇವ ಪ್ಲಸ್ ಋಷಿ ದೇವರ್ಷಿ. ಹೀಗೆ ಗುಣಸಂಧಿ ಎಂದರೇನು, ಗುಣಸಂಧಿಯ ಬಗ್ಗೆ ಉದಾಹರಣೆ ನಾವು ನೋಡಿದ್ದೇವೆ. ಇದು ತಮಗಿಷ್ಟವಾದಲ್ಲಿ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.